ಅರೆ, ಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ತುಮಕೂರು ಕೋಲಾರಕ್ಕೆ ನೀವು ನೀರು ತೆಗೆದುಕೊಂಡು ಹೋಗ್ತೀರಿ, ಯಾಕೆ ಕಾವೇರಿಯಿಂದ ಕೊಡೋಕ್ಕಾಗಲ್ವಾ? ಕಾವೇರಿ ನೀರು ಕೋಲಾರ ತುಮಕೂರ್ಗ ಹತ್ರನೋ, ಭದ್ರಾ ನಾಲೆ ನೀರು ಕೋಲಾರ ತುಮಕೂರ್ಗ ಹತ್ರನೋ ಅಂತ ಯೋಚನೆ ಮಾಡಿ ಬಂಧುಗಳು. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಧ್ಯ ಕರ್ನಾಟಕಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಸಿದ್ದರಾಮಯ್ಯನವರು ಅರ್ಧ ಅನ್ಯಾಯ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಪೂರ್ತಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರೇ, ನಮಗಿಷ್ಟು ನಮ್ಮ ಭಾಗದ ರೈತರಿಗೆ ಇಷ್ಟು ತೊಂದರೆ ಆಗಿದೆ, ನೀವು ಈಗ ಈ ರೀತಿ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಮಾಡಿದ್ದೆ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ, ಮಂತ್ರಿ ಮಾಡದೇ ಇದ್ರೆ ರಾಜೀನಾಮೆ ಕೊಡ್ತೀವಿ ನಮ್ಮ ಮನೆಯಲ್ಲಿ ಎಲ್ಲರೂ ಅಂತ ಹೇಳಿ ಬೆದರಿಕೆ ಒಡ್ಡಿ ತಗೊಂಡಿದ್ದೀರಲ್ಲ. ಈಗ ನಮ್ಮ ಭಾಗದ ರೈತರ ನೀರನ್ನು ಕಸಿದ್ಕೊಂಡು ವಿಷ ಕೊಡ್ತಾ ಇದ್ದೀರಲ್ಲ, ಇದಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬೆದರಿಸ್ರಿ ನೀವು ಮನೆಯಲ್ಲಿರ್ತಕ್ಕಂಥ 3 ಚುನಾಯಿತ ಕಾಂಗ್ರೆಸ್ ಪ್ರತಿನಿಧಿಗಳು. ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ನಮ್ಮ ಭಾಗದ ರೈತರಿಗೆ ಅನ್ಯಾಯ ಆಗೋದು ಬೇಡ. ತಕ್ಷಣ ತಾವು ಎಚ್ಚೆತ್ಕೊಳ್ಳದೆ ಹೋದ್ರೆ ಇಡೀ ದಾವಣಗೆರೆ ಜಿಲ್ಲೆಯ ರೈತರು ಸರ್ಕಾರದ ವಿರುದ್ಧ, ತಮ್ಮ ವಿರುದ್ಧ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಹರಿಹರದ ಒಂದು ರೈತರ ಹೋರಾಟಕ್ಕೆ ದಾವಣಗೆರೆ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಭಾಗವಹಿಸೋದ್ರ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ.